ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬಸ್ ಸ್ಟಾಪ್. ಇದು NH ಇಂದ ಜಸ್ಟ್ ಒಂದು 5 ಕಿಲೋಮೀಟ್ರ್ ಆಗುತ್ತೆ, 4.5 5 ಕಿಲೋಮೀಟ್ರ್ ಆಗುತ್ತೆ. ಇದು ವಿಲೇಜ್ ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್ಗೆ ಅಂದರೆ 2ನೇ ಲೈನ್ ಅಟ್ಯಾಚ್ ಆಗಿ ಈ ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಒಂದು ಜನರಲ್ ಪ್ರಾಪರ್ಟಿ. ಇದು ರಸ್ತೆ, ಇದೆಲ್ಲ ಖರಾಬಿದು. ಫೆನ್ಸಿಂಗ್ ಕಲ್ಲಿದೆಯಾ ನೋಡಿ, ಅಲ್ಲಿಂದ ಇಲ್ಲಿ ತನಕ ರಸ್ತೆ ಸುಮಾರು ಒಂದು 50-60 ಅಡಿ ರಸ್ತೆ ಇದೆ. ಇದು ಆ ಟ್ಯಾಂಕ್ ಕಾಣ್ತಾ ಇದೆಯಲ್ಲ, ಅದೇ ಬಸ್ ಸ್ಟಾಪ್. ಇದು ಒಂದು ಕೆರೆ. ಇದು ಮಳೆ ಹೋದಾಗ ನೀರು ಸ್ಟೋರ್ ಆಗುತ್ತೆ. ಒಂದು ಸೈಡ್ ಫೆನ್ಸಿಂಗ್ ಅಂದರೆ ಸ್ವಲ್ಪ ದೂರ ಅಷ್ಟೇ ಇರೋದು. ಸೊ ಮಾರಾಟಕ್ಕಿರುವಂಥದ್ದು ಈ ಜಾಗ. 1 ಎಕರೆ 37 ಕುಂಟೆ. ಈ ಕಟ್ಟೆಯಿಂದ ತಾರ್ ರೋಡ್ಗೆ ಸುಮಾರು ಇಲ್ಲ ಒಂದು 8-10 ಕುಂಟೆ ಖರಾಬೇ ಬರುತ್ತಿದ್ದು. ಖರಾಬ್ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಆದರೆ ಇದು ಇಷ್ಟು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು ಇದನ್ನು. ಒಂದು ಕಡಿಮೆ ಅಂದರೂ ಕೂಡ ಒಂದು 8 ಕುಂಟೆ ಅಂತೂ ಬಂದೇ ಬರುತ್ತೆ ಈ ಕಡೆಗೆ ರೋಡ್ ಫೇಸಿಂಗು. ಇದು 1 ಎಕರೆ 37 ಕುಂಟೆ. ಬಟ್ ಇದು ಲೆಂತ್ ಇದೆ ಜಾಗ. ಕೊನೆಯಲ್ಲಿ ಒಂದು 8 ತೆಂಗಿನ ಮರನೂ ಕೂಡ ಇದೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 ಕಿಲೋಮೀಟರ್ಸ್ ಫ್ರಮ್ NH. ಇದು ವಿಲೇಜ್ ಅಟ್ಯಾಚ್ ಆಗೇ ಇದೆ. ಯಾಕೆಂದರೆ ನೋಡಿ, ಇದೆಲ್ಲ ವಿಲೇಜೇ ಇದು. ಸೊ ಯಾರಾದರೂ ವಿಲೇಜ್ ಲಿಮಿಟಲ್ಲೇ ಪರ್ಟಿಕ್ಯುಲರ್ ಲ್ಯಾಂಡ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಅವ್ರಿಗೆ ಈ ಜಾಗ ಸೂಟಬಲ್ ಆಗಿದೆ. ಸೇಫ್ಟಿ ಇದೆ. ಆಮೇಲೆ ತಾರ್ ರೋಡ್ ಫೇಸಿಂಗ್. ಇದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಸರ್ ಇವರು 1 ಕುಂಟೆಗೆ 1,15,000 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಬಟ್ 1,10,000 1 ಕುಂಟೆಗೆ ಇವ್ರಿಗೆ ಫೈನಲಾಗಿ ಕೇಳ್ತಾಯಿದ್ದಾರೆ. ಏಕೆಂದರೆ ಇವರು ಊರಿಗೆ ಹತ್ತಿರ ಇದೆ. ಇದು ಸೈಟ್ ಲೆಕ್ಕದಲ್ಲಿ ಇವರು ಕೇಳ್ತಾಯಿದ್ದಾರೆ. ಕುಂಟೆಗೆ 1,10,000 ಫೈನಲ್ ಬೇಕೇಬೇಕು ಅಂತ ಇದ್ದಾರೆ. ಸೊ ಕೂತ್ಕೊಂಡು ನೆಗೋಷಿಯೇಟ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋಂಥವ್ರು ಈ ಲ್ಯಾಂಡನ್ನು ತೊಗೊಳ್ಳಿ. ಚೆನ್ನಾಗಿದೆ. ಮಣ್ಣಂತೂ ಗುಡ್ ಫರ್ಟೈಲ್. ಇದು ವ್ಯವಸಾಯಕ್ಕೆ ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಪಕ್ಕದಲ್ಲಿ ಕಬ್ಬು ಹಾಕಿದ್ದಾರೆ ನೋಡಿ, ಅಲ್ಲೂ ಕೂಡ ಬಾಳೆ ಹಾಕಿದ್ದಾರೆ ಆ ಪಕ್ಕದ ಲ್ಯಾಂಡಲ್ಲಿ. ಇಲ್ಲೆಲ್ಲ ಫುಲ್ ಫಾರ್ಮ್ ಲ್ಯಾಂಡ್ಸೇ ತುಂಬ ಇದೆ ಈ ಊರಲ್ಲಿ. ಸೊ ಅದರಲ್ಲಿ ಇದೊಂದು ವಿಶೇಷವಾಗಿ ಒಂದು ಪ್ರಾಪರ್ಟಿ. 1 ಎಕರೆ 37 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.